ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಲ್ಲಿ 6 ಆರೋಪಿಗಳಿದ್ದಾರೆ. ಆ ಆರೋಪಿಗಳಿಗೆ ಮುಂದಿನ ಹಾದಿ ಅನ್ನೋದೇ ಇಲ್ಲ. ಅವರೆಲ್ಲ ಷಡ್ಯಂತ್ರ ಮಾಡಿ ಈ ಪಿತೂರಿಯನ್ನು ನಡೆಸಿದ್ದಾರೆ ಅನ್ನುವಂಥ ವಿಚಾರ ಇದೆ ಸರ್. ಹೌದಾ? ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆಯಾ? ನೋಡಿ, ಇವತ್ತುವರೆಗೆ ಚಿನ್ನಯ್ಯ ಒಬ್ಬನೇ ಆರೋಪಿ, ಬೇರೆ ಯಾರೂ ಆರೋಪಿ ಅಲ್ಲ. ನಂಬರ್ 1. ನಂಬರ್ 2, ಬೇರೆ ಯಾರನ್ನೋ ಆರೋಪಿ ಎಂದು ತೋರಿಸಿಲ್ಲ. ನಂಬರ್ 3, ಧರ್ಮಸ್ಥಳ ಅಧಿಕಾರಿಗಳು, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವರು ಯಾರಿಗೂ ನಿರಪರಾಧಿ ಎಂದು ಯಾರಿಗೂ ಕ್ಲೀನ್ ಶೀಟ್ ಕೊಟ್ಟಿಲ್ಲ. ಓಕೆ. ಚಾರ್ಜ್ ಶೀಟು ಈಗ ಆಯ್ಕೆ ಇಲ್ಲ. ಆಯ್ತಂದು ಕೆಲವು ಮೀಡಿಯಾದಲ್ಲಿ ಹೋಗ್ತಾ ಇದೆ. ಅದು ಬುರುಡೆ ಗ್ಯಾಂಗು, ಬುರುಡೆ ನ್ಯೂಸು, ರೋಲ್ ಕಾಲ್ ಗ್ಯಾಂಗು, ರೋಲ್ ಕಾಲ್ ನ್ಯೂಸ್ ಎಲ್ಲ ನಡೀತಾ ಇದೆ. ಒಂದು ಮಾತ್ರ ಸತ್ಯ, ತನಿಖೆ ನಡೀತಾ ಇದೆ. ಅಲ್ಲಿ ಬಗಲಕುಂಟೆಯಲ್ಲಿ ಮೂಳೆಗಳು, ಬುರುಡೆಗಳು ಸಿಕ್ಕಿದೆ, ಸಾವು ಆಗಿದೆ. 74 ಜನ ಸತ್ತಿದ್ದಾರೆ, 424 ಜನ ಬೇರೆ ಸತ್ತಿದ್ದಾರೆ. ಸೊ 74 ಸಾವು ಡಾಕ್ಯುಮೆಂಟೆಡ್ ಸಾವು. ಇದ್ರ ಬಗ್ಗೆ ತನಿಖೆ ನಡೀತಾನೆ ಇದೆ. ಯಾರಿಗೂ ಗುಡ್ ಶೀಟ್, ಬ್ಯಾಡ್ ಶೀಟ್, ಚಾರ್ಜ್ ಶೀಟ್, ಚಿಟ್, ನಥಿಂಗ್ ಎಸ್ ಹ್ಯಾಪನ್, ಇದೆಲ್ಲ ಸುಳ್ಳು, ಫೇಕ್ ನ್ಯೂಸ್ ಅಂತೀನಿ.